ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ಒಂದು ಪ್ರಮುಖವಾಗಿರುವಂಥ ಕಾನ್ಸೆಪ್ಟ್ ಅಂದರೆ PC to DC ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಡಿಸ್ಟ್ರಿಕ್ಟ್ ಕಮಿಷನರ್ವರೆಗೆ ಸೈನ್ಸಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಭಾಗ ಬಯಾಲಜಿ. ಆ ಬಯಾಲಜಿಯಲ್ಲಿ ಒಂದು ಪ್ರಮುಖವಾಗಿರುವಂಥ ಟಾಪಿಕ್ ಯಾವುದಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಗ್ಲ್ಯಾಂಡ್ಸ್. ಗ್ರಂಥಿಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ನಿಮ್ಮ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿವೆ. ಸೊ ಆದ್ದರಿಂದ ಇವತ್ತಿನ ಈ ಒಂದು ಅವಧಿಯಲ್ಲಿ ಆ ಒಂದು ಗ್ರಂಥಿಗಳು ಅನ್ನುವಂಥ ಟಾಪಿಕ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಗ್ರಂಥಿಗಳು, ಈ ಗ್ರಂಥಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಗ್ರಂಥಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲ್ಯಾಂಡ್ಸ್, ಗ್ರಂಥಿಗಳು. ಅಥವಾ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಗ್ಲ್ಯಾಂಡ್ಸ್. ಓಕೆ, ಸೊ ಈ ಗ್ರಂಥಿಗಳು ವೆರಿ ಇಂಪಾರ್ಟೆಂಟ್. ಈ ಗ್ರಂಥಿಯಲ್ಲಿ ಒಟ್ಟು ಎಷ್ಟು ವಿಧಗಳು ಅಂದ್ರೆ ಪ್ರಮುಖವಾಗಿ 3 ವಿಧಗಳು ನೋಡ್ತೀವಿ. ಸೊ ಅವುಗಳೆಂದರೆ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ನೋಡಿ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, 2 ಎಂಡೋಕ್ರೈನ್ ಗ್ಲ್ಯಾಂಡ್ಸ್, 3 ಹೆಟ್ರೋಕ್ರೈನ್ ಗ್ಲ್ಯಾಂಡ್ಸ್. ಅಂದ್ರೆ ನಾಳ ಗ್ರಂಥಿ, ನಿರ್ನಾಳ ಗ್ರಂಥಿ, ಮಿಶ್ರ ಗ್ರಂಥಿಗಳು. ಹಾಗಾದ್ರೆ ಗ್ರಂಥಿಗಳು ಎಂದರೇನು? ನಮ್ಮ ದೇಹದಲ್ಲಿ ಕಂಡುಬರುವಂತ ವಿಶೇಷವಾದ ಅಂಗಗಳು. ರಸವನ್ನು ಬಿಡುಗಡೆ ಮಾಡಿದರೆ ಅವುಗಳಿಗೆ ಗ್ರಂಥಿಗಳೆಂದು ಕರೆಯುತ್ತಾರೆ. ಈ ರೀತಿ ಬುಕ್ಸ್ ಅಲ್ಲಿ ಕೊಟ್ಟರೆ ರಾಂಗ್ ಇದು. ಹಾಗಾದ್ರೆ ಮತ್ತೇನು ರಸ ಅಂದ್ರೆ? ಯಾವ ರಸ? ಮಾನವನ ದೇಹದ ಎಲ್ಲಾ ಭಾಗದಲ್ಲಿಯೂ ರಸ ಬರುತ್ತೆ. ಹಾಗಾದ್ರೆ ಎಲ್ಲಾ ಭಾಗವನ್ನ ಗ್ರಂಥಿಗಳು ಅನ್ನಕ್ ಬರಲ್ಲ. ಹಾಗಾದ್ರೆ ಮಾನವನ ದೇಹದಲ್ಲಿ ಕಂಡುಬರುವ ವಿಶೇಷವಾದ ಅಂಗಗಳು ರಸವನ್ನು ಬಿಡುಗಡೆ ಮಾಡ್ಲಿ, ಬಟ್ ಆಕ್ಚುಲಿ ಆ ರಸದಲ್ಲಿ ಏನ್ ಕಂಡು ಬರ್ಬೇಕು ಗೊತ್ತಾ? ಸೊ ಒಂದು ಎಂಜೈಮ್ಸ್. ಎಂಜೈಮ್ಸ್ 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 ಅಂದ್ರೆ ಕನ್ನಡದಲ್ಲಿ ಕಿಣ್ವಗಳು ಅಂತ ಕರಿತೀವಿ. ಕಿಣ್ವ ಎಂಜೈಮ್ಸ್ ಕಂಡು ಬರಬೇಕು. ಇಲ್ಲ ಅಂದ್ರೆ ಹಾರ್ಮೋನ್ಸ್ ಆದ್ರೂ ಕಂಡು ಬರಬೇಕು. ಹಾರ್ಮೋನ್. ಈಗ ನಮ್ಮ ದೇಹದಲ್ಲಿ ಕಂಡು ಬರುವ ಅಂಗಗಳು ರಸವನ್ನು ಬಿಡುಗಡೆ ಮಾಡ್ಲಿ, ಓಕೆ ಫೈನ್. ಆದ್ರೆ ಯಾವ ರಸ? ಹಾಗಾದ್ರೆ ಆ ರಸದಲ್ಲಿ ಏನಿರ್ಬೇಕು ಗೊತ್ತಾ? ಒಂದು ಎಂಜೈಮ್ಸ್ ಇರಬೇಕು, ಒಂದು ಹಾರ್ಮೋನ್ಸ್ ಇರ್ಬೇಕು. ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಕಂಡು ಬಂದ್ರು ಗ್ರಂಥಿ, 2 ಕಂಡು ಬಂದ್ರು ಗ್ರಂಥಿ. ಓಕೆನಾ? ಹಾಗಾದ್ರೆ ನಮ್ಮ ದೇಹದಲ್ಲಿ ಕಂಡುಬರುವಂತ ವಿಶೇಷವಾದ ಅಂಗಗಳು ಎಂಜೈಮ್ಸ್ ಅಥವಾ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡಿದರೆ ಅವುಗಳಿಗೆ ಗ್ರಂಥಿ ಎಂದು ಕರೆಯುತ್ತಾರೆ. ಹಾಗಾದ್ರೆ ಗ್ರಂಥಿಯಲ್ಲಿ 3 ವಿಧಗಳು ಹೇಳಿದ್ದೀನಿ. ಅವುಗಳೆಂದರೆ ಸೊ ಒಂದು ನೋಡಿ ನಾಳ ಗ್ರಂಥಿ, ನಾಳ ಗ್ರಂಥಿ, 2 ನಿರ್ನಾಳ ಗ್ರಂಥಿ, ನಿರ್ನಾಳ ಗ್ರಂಥಿ, 3 ಮಿಶ್ರ ಗ್ರಂಥಿ. ಮಿಶ್ರ ಗ್ರಂಥಿ, ನಾಳ, ನಿರ್ನಾಳ, ಮಿಶ್ರ. ಹಾಗಾದ್ರೆ ನಾಳ ಗ್ರಂಥಿಯನ್ನು ನಾವೇನೆಂದು ಕರೆಯುತ್ತೇವೆ? ಎಕ್ಸೋಕ್ರೈನ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ನಿರ್ನಾಳ ಗ್ರಂಥಿಯನ್ನ ಏನೆಂದು ಕರಿತೀವಿ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಎಂಡೋ. ಇದನ್ನ ನಾವೇನಂತ ಕರಿತೀವಿ? ಹೆಟ್ರೋ. ಹೆಟ್ರೋಕ್ರೈನ್ ಗ್ಲ್ಯಾಂಡ್ಸ್. ನೋಡಿ ನಾಳ ಗ್ರಂಥಿಯನ್ನ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೆದ್ರೆ ನಿರ್ನಾಳ ಗ್ರಂಥಿಯನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಜೊತೆಗೆ ಮಿಶ್ರ ಗ್ರಂಥಿಯನ್ನು ಹೆಟ್ರೋಕ್ರೈನ್ ಗ್ಲ್ಯಾಂಡ್ಸ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ನಾಳ ಗ್ರಂಥಿ ಎಂದರೇನು? ನಮ್ಮ ದೇಹದಲ್ಲಿ ಕಂಡು ಬರುವಂತ ವಿಶೇಷವಾದ ಅಂಗಗಳು ಕೇವಲ ಎಂಜೈಮ್ಸ್ ಅನ್ನ ಬಿಡುಗಡೆ ಮಾಡಿದರೆ, ಎಂಜೈಮ್ಸ್ ಅನ್ನ ಸ್ರವಿಕೆ ಮಾಡಿದ್ರ, ಎಂಜೈಮ್ಸ್ ಬಿಡುಗಡೆ ಮಾಡುವಂತ ಮಾನವನ ದೇಹದ ಪ್ರಮುಖವಾಗಿರುವಂತ ಅಂಗಗಳಿಗೆ, ಭಾಗಗಳಿಗೆ, ರಚನೆಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ನಾಳ ಗ್ರಂಥಿಗಳೆಂದು ಕರೆಯುತ್ತೇವೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಕಂಡುಬರುವಂತ ವಿಶೇಷವಾದ ಅಂಗಗಳು ಕೇವಲ 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 ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡಿದರೆ, ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುವಂತ ಪ್ರಮುಖವಾಗಿರುವಂತ ಅಂಗಗಳಿಗೆ ಅಥವಾ ಭಾಗಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ಮಿಶ್ರ ಗ್ರಂಥಿಗಳು. ಮಿಶ್ರ ಗ್ರಂಥಿ ಅಂದ್ರೆ ಏನ್ ಗೊತ್ತಾ? ಮಿಶ್ರ ಹೆಸರೇ ಸೂಚನೆ ಕೊಡುತ್ತೆ. ಇಲ್ಲಿ ನೋಡಿ ಬರೇ ಎಂಜೈಮ್ಸ್ ಬಿಡುಗಡೆ ಮಾಡಿದ್ರೆ ನಾಳ ಗ್ರಂಥಿ, ಹಾರ್ಮೋನ್ಸ್ ಬಿಡುಗಡೆ ಮಾಡಿದ್ರೆ ನಿರ್ನಾಳ ಗ್ರಂಥಿ. ಎಂಜೈಮ್ಸ್ ಮತ್ತು ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡುವಂತ ಪ್ರಮುಖವಾದ ದೇಹದ ಭಾಗಗಳಿಗೆ, ದೇಹದ ಅಂಗಗಳಿಗೆ ಅಥವಾ ಆರ್ಗನ್ಸ್ ಗಳಿಗೆ ನಾವು ಮಿಶ್ರ ಗ್ರಂಥಿಗಳೆಂದು ಕರೆಯುತ್ತೇವೆ. ಹಾಗಾಗಿ ಇವೆರಡೂ ಬಿಡುಗಡೆ ಮಾಡ್ತವ. ಸೊ ಫಸ್ಟ್ ಒಂದೊಂದು ಡಿಸ್ಕಸ್ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ? ಹಾಗಾದ್ರೆ ಫಸ್ಟ್ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ನಾಳ ಗ್ರಂಥಿ ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ.
ಹಾಗಾದ್ರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ಗೆ ಒಂದು ಗುಡ್ ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಂಡಾಗ, ಸೊ ಗುಡ್ ಎಕ್ಸಾಂಪಲ್ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಲಿವರ್. ಲಿವರ್ ಲಿವರ್ ಓಕೆನಾ. ಲಿವರ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಯಕೃತ ಅಂತ ಕರಿತೀವಿ. ಯಕೃತ ಯಕೃತ ಅಂದ್ರು ಒಂದೇ, ಲಿವರ್ ಅಂದ್ರು ಒಂದೇ. ಇನ್ನೂ ಕನ್ನಡದಲ್ಲಿ ಇದನ್ನ ಪಿತ್ತ ಜನಕಾಂಗ, ಇದನ್ನ ಏನಂತ ಕರಿತೀವಿ? ಪಿತ್ತ ಜನಕಾಂಗ. ಪಿತ್ತ ಜನಕಾಂಗ ಜನಕಾಂಗ ಪಿತ್ತ ಜನಕಾಂಗ ಅಂದ್ರು ಒಂದೇ, ಲಿವರ್ ಅಂದ್ರು ಒಂದೇ, ಯಕೃತ ಅಂದ್ರು ಒಂದೇ. ಹಾಗಾದ್ರೆ ಇಷ್ಟಕ್ಕೂ ಲಿವರ್ ಎಲ್ಲಿ ಕಂಡು ಬರುತ್ತೆ? ಸಿ ಹಿಯರ್, ಇಲ್ಲಿ ನೋಡಿ, ಮಾನವನ ಯಕೃತವು ಎಲ್ಲಿ ಕಂಡು ಬರುತ್ತದೆ? ಮಾನವನ ಯಕೃತ ಎಲ್ಲಿ ಕಂಡು ಬರುತ್ತೆ ನೋಡಿ. ನೋಡಿ, ಒಂದು ಸೆಕೆಂಡ್. ಮಾನವನ ಯಕೃತವು ಎಲ್ಲಿ ಕಂಡು ಬರುತ್ತದೆ? ಮಾನವನ ಯಕೃತವು ಎಲ್ಲಿ ಕಂಡು ಬರುತ್ತದೆ? ಎಲ್ಲಿ? ಇಲ್ಲಿ. ಎಲ್ಲಿ? ಇಲ್ಲಿ ನೋಡಿ. ಇದು ಫುಡ್ ಪೈಪ್, ಅನ್ನನಾಳ ಅಂತ ಕರಿತೀವಿ. ಅನ್ನ ಹೋಗುವಂತ ನಾಳವನ್ನ ಅನ್ನನಾಳ. ಹಾಗಾದ್ರೆ ಗಾಳಿ ಹೋಗುವ ನಾಳವನ್ನ ಶ್ವಾಸನಾಳ ಅನ್ಬೇಕು, ಗಾಳಿ ನಾಳ ಅಂದಿರ್ ಮತ್ತೆ. ಓಕೆನಾ. ಹಾಗಾದ್ರೆ ಇದು ಅನ್ನನಾಳ, ಅನ್ನನಾಳ ಅಥವಾ ಫುಡ್ ಪೈಪ್ ಅಂತ ಕರಿತೀವಿ, ಅನ್ನನಾಳ. ಹಾಗಾದ್ರೆ ಮಾನವನ ಅನ್ನನಾಳಕ್ಕೆ ಕೂಡಿಕೊಂಡಿರುವಂತ ಒಂದು ಪ್ರಮುಖವಾಗಿರುವಂತ ಗ್ರಂಥಿ ಯಾವುದಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಲಿವರ್. ಲಿವರ್ ಅಂದ್ರೆ ಯಕೃತ, ಯಕೃತ್ ಅಂದ್ರೆ ಪಿತ್ತ ಜನಕಾಂಗ, ಪಿತ್ತ ಜನಕಾಂಗ ಅಂದ್ರು ಒಂದೇ, ಲಿವರ್ ಅಂದ್ರು ಒಂದೇ, ಯಕೃತ್ ಅಂದ್ರು ಒಂದೇ. ಎಲ್ಲಿ ಕಂಡು ಬರುತ್ತೆ? ಮಾನವನ ಅನ್ನನಾಳಕ್ಕೆ ಕೂಡಿಕೊಂಡಿರುವಂತಹ ಒಂದು ಪ್ರಮುಖವಾದ ಗ್ರಂಥಿ, ದಟ್ ಈಸ್ ಕಾಲ್ಡ್ ಆಸ್ ಲಿವರ್. ಓಕೆ ಫೈನ್. ಹಾಗಾದ್ರೆ ಲಿವರ್, ಯಕೃತ, ಪಿತ್ತ ಜನಕಾಂಗ. ಹಾಗಾದ್ರೆ ಪ್ರಶ್ನೆಯಾಗಿದೆ, ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಶ್ನೆಯಾಗಿದೆ, ಮಾನವನ ಯಕೃತವು ಎಷ್ಟು ಕೆಜಿ ತೂಕ ಅದ? ವಾಟ್ ಇಸ್ ದ ವೇಟ್ ಆಫ್ ಲಿವರ್? 1.5 kg, 1.5 kg ತೂಕ ಈ ಮಾನವನ ಯಕೃತ ಇದೆ ನೋಡ್ರಿ, 1.5 kg ತೂಕ. ಓಕೆ, ಇದ್ರ ವಿಶೇಷ ಏನ್ ಗೊತ್ತಾ? ಎಷ್ಟಾರ್ತಿ ಕಟ್ ಮಾಡಿದ್ರು ಹೊಳಿ ಪುನರುತ್ಪತ್ತಿ ಆಗುತ್ತೆ. ಮತ್ತೆ ಮತ್ತೆ ಕತ್ತರಿಸಿದರೂ ಬೆಳೆಯುವ ಪ್ರಮುಖವಾದ ಗ್ರಂಥಿ ಯಾವುದು? ಸೊ ರೈಟ್ ಆನ್ಸರ್ ಈಸ್ ಲಿವರ್. ಮತ್ತೆ ಮತ್ತೆ ಕಟ್ ಮಾಡು ಹೊಳ್ಳಿ ರೀಪ್ಲೇಸ್ಮೆಂಟ್ ಆಗುತ್ತೆ. ವಿಚ್ ಗ್ಲ್ಯಾಂಡ್? ದಟ್ ಈಸ್ ಕಾಲ್ಡ್ ಆಸ್ ಲಿವರ್. ಹಾಗಾದ್ರೆ ಯಾವ ಬಣ್ಣದಲ್ಲಿದೆ ಈ ಲಿವರ್ ಪ್ರಶ್ನೆ ಆಗಿದೆ. ಸೊ ಇದು ಎದ್ರ ಬಣ್ಣ, ಯಾವ ಬಣ್ಣದಲ್ಲಿದೆ ಅಂದ್ರೆ, ಸೊ ರೈಟ್ ಆನ್ಸರ್ ಚಾಕ್ಲೇಟ್ ಬಣ್ಣದಲ್ಲಿ ಕಂಡು ಬರುತ್ತೆ. ಚಾಕ್ಲೇಟ್ ಬಣ್ಣದಲ್ಲಿ ಕಂಡು ಬರುವ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಸೊ ರೈಟ್ ಆನ್ಸರ್ ಲಿವರ್. ಕ್ವಶನ್ಸ್ ಹಾಗೆ ನೋಡ್ರಿ, ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ? ಸೊ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದ್ರೆ, ಸೊ ಸರಿಯಾದ ಉತ್ತರ ಯಕೃತ ಅಥವಾ ಲಿವರ್ ಅಂತ ಕರಿತೀವಿ. ಹಾಗಾದ್ರೆ ಇಂಥ ಲಿವರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಈ ಲಿವರ್ ಬಗ್ಗೆ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ, ಸಿಂಪಲ್ ಮೈ ಡಿಯರ್ ಬ್ಯೂಟೀಸ್, ಏನ್ ಡಿಸ್ಕಸ್ ಮಾಡೋಣ ಅಂದ್ರ, ಇಲ್ಲಿ ನೋಡಿ, ಮಾನವನ ಯಕೃತ ವೆರಿ ಇಂಪಾರ್ಟೆಂಟ್. ಯಾಕತ್ ಕೇಳ್ರಿ, ನಾವು ಸಿಕ್ಕಾಪಟ್ಟೆ ಹುಳಿ ಹಣ್ಣುಗಳು, ಆಲ್ಕೋಹಾಲ್ ಕಂಟೆಂಟ್ ಏನಾದ್ರೂ ಹೆವಿ ಸೇವನೆ ಮಾಡಿದಾಗ ಮಾನವನ ಲಿವರ್ ಏನಾಗುತ್ತೆ? ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್. ಯಾಕಂದ್ರೆ ನೋಡ್ರಿ, ಆಲ್ಕೋಹಾಲ್ ಕುಡಿಯೋದ್ರಿಂದ ಏನ್ ಡ್ಯಾಮೇಜ್ ಆಗುತ್ತೆ? ಅಷ್ಟೋ ಮಂದಿ ಕಿಡ್ನಿ ಭಾಳ ಹೇಳ್ತಾರೆ, ಬಟ್ ಕಿಡ್ನಿ ಆಗುತ್ತೆ ಅಲ್ಪ ಪ್ರಮಾಣದಲ್ಲಿ. ಬಟ್ ಆಕ್ಚುಲಿ ಫಸ್ಟ್ ನಮ್ದು ಕೊಲ್ಯಾಪ್ಸ್ ಆಗೋದೆ, ನಾಶವಾಗೋದೆ ಲಿವರ್ ನಾಶವಾಗುತ್ತೆ. ಹಾಗಾದ್ರೆ ಸಿಂಪಲ್, ಈ ಮಾನವನ ಯಕೃತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಕೇಳ್ತಾನ, ಏನ್ ಪ್ರಶ್ನೆ ಕೇಳ್ತಾನ ಗೊತ್ತಾ? ಇಂಥ ಯಕೃತ ಅನ್ನುವಂಥ ಗ್ರಂಥಿಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಹುದೇನು? ಎಸ್, ಮಾಡಬಹುದು. ಒಬ್ಬರಿಗೆ ಏನಾದ್ರೂ ಲಿವರ್ ಪ್ರಾಬ್ಲಮ್ ಇತ್ತು ಅಂದ್ರೆ ಇನ್ನೊಬ್ಬರಿಗೆ ಲಿವರ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಲಿವರ್ ಅನ್ನ ವರ್ಗಾವಣೆ ಮಾಡಬೇಕು ಅಂದ್ರೆ ಬ್ಲಡ್ ಗ್ರೂಪ್ ಸೇಮ್ ಇರಬೇಕು. ಎಸ್, ಕ್ಲಿಯರ್. ಹಾಗಾದ್ರೆ ಯಕೃತ ಅನ್ನುವಂಥ ಗ್ರಂಥಿ ಬಗ್ಗೆ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಸಿಂಪಲ್. ಇನ್ನು ನೆಕ್ಸ್ಟ್, ಸತ್ತ ವ್ಯಕ್ತಿಯಲ್ಲಿ ಬೆಳೆಯುವ ಏಕೈಕ ಅಂಗ ಅಂತ ಒಂದು ಕೆಲವೊಂದು ಪುಸ್ತಕದಲ್ಲಿ ಕೊಟ್ಟೋಣ. ಸತ್ತ ಮೇಲೂ ಬೆಳೀತದ, ನೋ ಚಾನ್ಸ್ ಇಲ್ಲ. ಸತ್ ಮೇಲೆ ಇದು ಗ್ರೋತ್ ಆಗಲ್ಲ. ಇದು ಫಸ್ಟ್ ನಿಮ್ಗೆ ಕ್ಲಿಯರ್ ಇರಲಿ. ಕೆಲವೊಂದು ಪುಸ್ತಕದಲ್ಲಿ ಸತ್ತ ನಂತರ ಬೆಳೆಯುವ ಗ್ರಂಥಿ, ಸತ್ತ ಮೇಲೆ ಏನೂ ಇಲ್ಲ, ಬರೀ ಸ್ಕೆಲ್ಟನ್ ಉಳಿದಿರುತ್ತೆ, ಬಾಡಿ ಒಳಗಿರುವಂತ ಮಾಂಸ ಎಲ್ಲ ಹೋಗಿ. ಓಕೆನಾ. ಹಾಗಾದ್ರೆ ಕಟ್ ಮಾಡಿದ್ರು ಹೊಳ್ಳಿ ರೀಪ್ಲೇಸ್ಮೆಂಟ್ ಆಗುವ ಗ್ರಂಥಿ ಯಾವುದಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಲಿವರ್. ಇನ್ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಇದ್ರೊಳಗ ಪ್ಯಾರಂಕೈಮಾ ಅನ್ನುವಂತಹ ಜೀವಕೋಶಗಳು ಕಂಡು ಬರುತ್ತವೆ. ಇದ್ರೊಳಗೆ ಪ್ಯಾರಂಕೈಮಾ ಅನ್ನುವಂಥ ಕೆಲವೊಂದು ಸೆಲ್ಸ್ಗಳು ಕಂಡು ಬರ್ತವೆ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಚಿಕ್ಕ ಮಕ್ಕಳಲ್ಲಿ
ಆರ್ ಬಿ ಸಿಗಳು ರೆಡ್ ಬ್ಲಡ್ ಸೆಲ್ಸ್ ಆರ್ ಬಿ ಸಿಗಳು ಎಲ್ಲಿ ಉತ್ಪತ್ತಿ ಆಗ್ತಾವ ಅಂದ್ರೆ ಸೊ ರೈಟ್ ಆನ್ಸರ್ ಲಿವರ್ ಅಲ್ಲಿ ಉತ್ಪತ್ತಿ ಆಗ್ತಾವ. ಇದ್ರ ರಿಲೇಟೆಡ್ ಆಗಿ ಒಂದು ಕ್ವಶನ್ಸ್ ಬರುತ್ತೆ ಎಕ್ಸಾಮ್ಗೆ. ಏನ್ ಬರುತ್ತೆ ಗೊತ್ತಾ? ಮೀನಿನ ಯಕೃತದಲ್ಲಿ ಕಂಡುಬರುವಂತಹ ಯಕೃತದಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರುವಂತಹ ವಿಟಮಿನ್ಸ್, ಯಕೃತದಲ್ಲಿ ಕಂಡುಬರುವಂತ ಪ್ರಮುಖವಾದ ವಿಟಮಿನ್ಸ್ ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ. 3 ವಿಟಮಿನ್ಸ್ಗಳು ರಿಚ್ ಅದಾವೆ. ಎಲ್ಲಿ ಅಂದ್ರೆ ಮೀನಿನ ಲಿವರ್ ಆಯಿಲ್ ಒಳಗೆ. ಮೀನಿನ ಯಕೃತದ ಎಣ್ಣೆಯಲ್ಲಿ ಕಂಡುಬರುವಂತ ಪ್ರಮುಖವಾಗಿರುವಂತ ಜೀವಸತ್ವಗಳು ಯಾವುವು? ವಿಟಮಿನ್ ಎ ಇಸ್ ರೈಟ್, ವಿಟಮಿನ್ ಬಿ ಇಸ್ ರೈಟ್, ವಿಟಮಿನ್ ಡಿ ಇಸ್ ಆಲ್ಸೋ ರೈಟ್. ಎಸ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಚಿಕ್ಕ ಮಕ್ಕಳಲ್ಲಿ ಆರ್ ಬಿ ಸಿಗಳು ಎಲ್ಲಿ ಉತ್ಪತ್ತಿ ಆಗ್ತಾವ ಅಂದ್ರೆ ಲಿವರ್ ಅಲ್ಲಿ, ಸೊ ರೈಟ್ ಆನ್ಸರ್. ಆದ್ರೆ ವಯಸ್ಕರಲ್ಲಿ ಆರ್ ಬಿ ಸಿಗಳು ಎಲ್ಲಿ ಉತ್ಪತ್ತಿ ಆಗ್ತಾವ ಅಂದ್ರೆ ಸೊ ರೈಟ್ ಆನ್ಸರ್ ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಅಂತ ಕರಿತೀವಿ. ಎಸ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಈ ನಾಳ ಗ್ರಂಥಿಯಲ್ಲಿ ಲಿವರ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು 2 ಡಿಸೀಸಸ್ ಬರ್ತವೆ. ಮಾನವನ ಯಕೃತಕ್ಕೆ ಏನಾಗುತ್ತೆ ಗೊತ್ತಾ? ಈ ಒಂದು ಲಿವರ್ ಅಲ್ಲಿ ಒಂದು ಪ್ರೋಟೀನ್ ಉತ್ಪತ್ತಿ ಆಗುತ್ತೆ. ಆ ಪ್ರೋಟೀನ್ ನೇಮ್ ಏನ್ ಗೊತ್ತಾ? ಬೈಲುರುಬಿನ. ಈ ಪ್ರೋಟೀನ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ಪ್ರೋಟೀನ್ ಉತ್ಪತ್ತಿಯಾಗಿ ಏನಾಗುತ್ತೆ? ಬೈಲುರುಬಿನ ಅನ್ನುವಂತ ಪ್ರೋಟೀನ್ ಉತ್ಪತ್ತಿ ಆಗುತ್ತಲ್ಲ, ಇದರ ಪ್ರಮಾಣ ಏನಾದ್ರೂ ಹೈ ಆಯಿತು, ಅಧಿಕವಾದಾಗ ಏನಾಗುತ್ತೆ? ರಕ್ತದಲ್ಲಿ ಇದು ಜಾಯಿನ್ ಆಗುತ್ತೆ. ರಕ್ತದಲ್ಲಿ ಇದು ಜಾಯಿನ್ ಆದಾಗ ಏನಾಗುತ್ತೆ? ನಮ್ಮಲ್ಲಿ ಒಂದು ಪ್ರಮುಖವಾಗಿರುವಂತ ರೋಗ ಬರುತ್ತೆ, ದಟ್ ಇಸ್ ಕಾಲ್ಡ್ ಜಾಂಡೀಸ್ ಅನ್ನುವಂತ ಡಿಸೀಸ್ ಬರುತ್ತೆ. ನಮ್ಮ ದೇಹದಲ್ಲಿ ಏನಾದರೂ ಅಥವಾ ನಮ್ಮ ರಕ್ತದಲ್ಲಿ ಏನಾದರೂ ಒಂದು ವೇಳೆ ಬೈಲುರುಬಿನ ಅನ್ನುವಂಥ ಪ್ರೋಟೀನು ಅಧಿಕಗೊಂಡಾಗ, ಹೆಚ್ಚಿಗಾದಾಗ, ವೃದ್ಧಿಯಾದಾಗ ಉಂಟಾಗುವ ರೋಗವೇ ಜಾಂಡೀಸ್. ಈ ಜಾಂಡೀಸ್ ಅನ್ನ ಉತ್ತರ ಕರ್ನಾಟಕದಲ್ಲಿ ಕಾಮ್ನಿ ಅಂತ ಕರಿತೀವಿ. ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಇದನ್ನ ಏನಂತ ಕರಿತೀವಿ? ಕಾಮಾಲೆ. ಸೊ ಕಾಮಾಲೆ ಅಂದ್ರೂ ಒಂದೇ, ಕಾಮ್ನಿ ಅಂದ್ರೂ ಒಂದೇ, ಜಾಂಡೀಸ್ ಅಂದ್ರೂ ಒಂದೇ. ಇಷ್ಟಕ್ಕೂ ಹೇಗ್ ಬರುತ್ತೆ? ಮಾನವನ ಲಿವರ್ ಅಲ್ಲಿ ಬೈಲುರುಬಿನ ಅನ್ನುವಂತ ಒಂದು ಸಿಂಪಲ್ ಪ್ರೋಟೀನ್ ಪ್ರಮಾಣ ಜಾಸ್ತಿ ಆದಾಗ, ಹೆಚ್ಚಿಸ್ರವಿಕೆ ಆದಾಗ ಉಂಟಾಗುವಂತ ಒಂದು ಪ್ರಮುಖವಾದ ಕಾಯಿಲೆ ಜಾಂಡೀಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಕಾಮಾಲೆ ರೋಗ ವೆರಿ ಡೇಂಜರಸ್ ಇದು. ಕಾಮಾಲೆ ಬಂದಾಗ ಅಥವಾ ಲಿವರ್ ಜಾಂಡೀಸ್ ಏನಾದರೂ ಅಟ್ಯಾಕ್ ಆದಾಗ ನಾವು ಹೆವಿ ಆಲ್ಕೋಹಾಲ್ ಕಂಟೆಂಟ್ ಕುಡಿಯೋದ್ರಿಂದ ಮಾನವನ ಯಕೃತ ಊದಿಕೊಳ್ಳುತ್ತೆ. ಈ ಊದಿಕೊಳ್ಳುವಂತ ರಚನೆಯನ್ನು ಏನಂತ ಕರೀತಾರೆ ಅಂದ್ರೆ ಸೀರೋಸಿಸ್ ಅಂತ ಕರೀತಾರೆ. ಬಾವು ಬರುತ್ತೆ ಅಲ್ಲ, ಬಾವು ಊದಿಕೊಳ್ಳುವುದು, ಬಾವು ಬರುವುದು, ದಪ್ಪಾಗೋದು. ಲಿವರ್ ಏನಾಗುತ್ತೆ? ದಪ್ಪಾಗುತ್ತೆ, ಬಾವು ಬರುತ್ತೆ. ಹಾಗಾದ್ರೆ ಇದನ್ನ ಸೀರೋಸಿಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಆಕಸ್ಮಿಕ ಲಿವರ್ ಅಲ್ಲಿ ಸ್ಟೋನ್ಸ್ಗಳು ಏನಾದ್ರೂ ಒಂದು ವೇಳೆ ಆಕಸ್ಮಿಕ ಕಲ್ಲುಗಳು ಏನಾದ್ರೂ ಕಂಡು ಬಂದ್ರೆ ಅಂತ ಕಲ್ಲುಗಳನ್ನ ನಾಶ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರುವಂತ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಎಂಡೋಸ್ಕೋಪಿ ವ್ಯಾಲ್ಯೂ. ಈ ಎಂಡೋಸ್ಕೋಪಿ ವ್ಯಾಲ್ಯೂ ಅನ್ನುವ ಒಂದು ಪ್ರಮುಖವಾಗಿರುವಂತಹ ಉಪಕರಣವನ್ನ ಬಳಸಿಕೊಂಡು ಮಾನವನ ಯಕೃತದಲ್ಲಿ ಕಂಡು ಬರುವ ಹಲ್ಲುಗಳನ್ನ ನಾಶ ಮಾಡುತ್ತಾರೆ. ಓಕೆ, ಕ್ಲಿಯರ್ ಡಿಯರ್? ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾಳ ಗ್ರಂಥಿಗಳ ಮೇಲೆ ಅತ್ಯಂತ ಹೆಚ್ಚು ಪ್ರಶ್ನೆಗಳು ಬರುವಂತ ಚಾನ್ಸಸ್ ಕಡಿಮೆ. ಮತ್ತೆ ಎದ್ರ ಮೇಲೆ ಬರುತ್ತೆ ಅಂದ್ರೆ ನಿರ್ನಾಳ ಗ್ರಂಥಿಗಳು, ದಟ್ ಇಸ್ ಕಾಲ್ಡ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳ ಮೇಲೆ ಪ್ರಶ್ನೆಗಳು ಕೇಳುತ್ತಾನೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಇದನ್ನ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ಕನ್ನಡದಲ್ಲಿ ನಿರ್ನಾಳ ಗ್ರಂಥಿಗಳು. ಹಾಗಾದ್ರೆ ಮಾನವನ ದೇಹದಲ್ಲಿ ಏನ್ ಸ್ರವಿಕೆ ಮಾಡ್ತವ? ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡಿದರೆ ಅವುಗಳಿಗೆ ನಿರ್ನಾಳ ಗ್ರಂಥಿಗಳೆಂದು ಕರೆಯುತ್ತಾರೆ. ಹಾಗಾದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇನ್ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೆ ಗುಡ್ ಎಕ್ಸಾಂಪಲ್ ಯಾವುದಂದ್ರೆ ಸೊ ರೈಟ್ ಆನ್ಸರ್ ಪೀನಿಯಲ್. ವೆರಿ ಇಂಪಾರ್ಟೆಂಟ್ ನೋಡಿ, ಪೀನಿಯಲ್ ಅಂತ ಕರಿತೀವಿ. ಪೀನಿಯಲ್ ವಿಚ್ ಇಸ್ ದ ವೆರಿ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ. ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಇಡೀ ಎಂಟೈರ್ ಬಾಡಿ ಒಳಗ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದ್ರೆ ಸೊ ರೈಟ್ ಆನ್ಸರ್ ಇಸ್ ಪೀನಿಯಲ್. ಪೀನಿಯಲ್ ಇಸ್ ವೆರಿ ಸ್ಮಾಲೆಸ್ಟ್ ಗ್ಲ್ಯಾಂಡ್. ಇಷ್ಟು ದಿನ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಪಿಟ್ಯೂಟರಿ ಆಪ್ಷನ್ಸ್ ಅಲ್ಲಿ ಇದೆ. ಯಾಕೆ ಗೊತ್ತಾ? ಅಲ್ಲಿ ಪೀನಿಯಲ್ ಆಪ್ಷನ್ಸ್ ಇರಲಿಲ್ಲ. ಸೊ ದಟ್ ರೀಸನ್ ಪಿಟ್ಯೂಟರಿ, ಅಡ್ರಿನಲ್, ಯಕೃತ, ಸೊ ಥೈರಾಯ್ಡ್ ಹಿಂಗ್ ಕೊಟ್ಟಾಗ ಸೊ ಸರಿಯಾದ ಉತ್ತರ ಪೀನಿಯಲ್ ಆಗಿದೆ. ಯಾಕಂದ್ರೆ ಪಿಟ್ಯೂಟರಿ ಆಗಿದೆ, ಯಾಕಂದ್ರೆ ಪೀನಿಯಲ್ ಆಪ್ಷನ್ಸ್ ಇಲ್ಲ.
ಆಕಸ್ಮಿಕ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಆಪ್ಷನ್ಸ್ ಎ ಪೀನಿಯಲ್, ಆಪ್ಷನ್ಸ್ ಬಿ ಪಿಟ್ಯೂಟರಿ. ಕೊಟ್ಟಾಗ ಪಿಟ್ಯೂಟರಿ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಫಸ್ಟ್ ಆಪ್ಷನ್ಸ್ ಪೀನಿಯಲ್ ಇದೆ. ಪೀನಿಯಲ್ಲು ಪಿಟ್ಯೂಟರಿ ಅನ್ನುವಂಥ ಗ್ರಂಥಿಗಿಂತ ಚಿಕ್ಕದಾಗಿದೆ. ಸೊ ಸರಿಯಾದ ಉತ್ತರ ಪೀನಿಯಲ್. ಎಸ್. ಹಾಗಾದ್ರೆ ಈ ಪೀನಿಯಲ್ ಅನ್ನುವಂಥ ಗ್ರಂಥಿ ಒಂದು ಪ್ರಮುಖವಾಗಿರುವಂತಹ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಅದು ಯಾವುದು ಗೊತ್ತಾ? ಮೆಲಾಟೋನಿಸ್. ಮೆಲಾಟೋನಿಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದು ಮೆಲಾಟೋನಿಸ್ ಅನ್ನುವಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡುತ್ತೆ. ಈ ಮೆಲಾಟೋನಿಸ್ ಹಾರ್ಮೋನ್ಸ್ ಅದಕ್ಕೆ ಇಂಪಾರ್ಟೆಂಟ್? ಸಸ್ತನಿಗಳಲ್ಲಿ ನಿದ್ರೆಯನ್ನುಂಟು ಮಾಡುತ್ತೆ. ಸ್ತನ್ಯ ಗ್ರಂಥಿಯನ್ನ ಹೊಂದಿರುವ ಜೀವಿಗಳನ್ನ ಸಸ್ತನಿಗಳೆಂದು ಕರೆಯುತ್ತೇವೆ. ಮ್ಯಾಮಲ್ಸ್. ಸಸ್ತನಿಗಳಲ್ಲಿ ನಿದ್ರೆಯನ್ನುಂಟು ಮಾಡುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಗ್ರಂಥಿ ಯಾವುದು ಅಂದ್ರೆ, ಸೊ ರೈಟ್ ಆನ್ಸರ್ ಇಸ್ ಪೀನಿಯಲ್. ಬಿಕಾಸ್ ಆಫ್ ದ ರೀಸನ್ ವಿಚ್ ಹಾರ್ಮೋನ್ ಇಸ್ ಪ್ರೊಡ್ಯೂಸ್, ದಟ್ ಇಸ್ ಕಾಲ್ಡ್ ಆಸ್ ಮೆಲಾಟೋನಿಸ್. ಮೆಲಾಟೋನಿಸ್ ಏನ್ ಮಾಡುತ್ತೆ? ಮ್ಯಾಮಲ್ಸ್ ಗಳಲ್ಲಿ ನಿದ್ದೆಯನ್ನ, ಸ್ಲಿಪ್ಪಿಂಗ್ ಮೂಮೆಂಟ್ ಅನ್ನ ಮೂವ್ ಮಾಡುತ್ತೆ. ಎಸ್, ಕ್ಲಿಯರ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಪೀನಿಯಲ್ ಅನ್ನುವಂಥ ಗ್ರಂಥಿ ಆದ್ಮೇಲೆ ಸಿಂಪಲ್ ಬರುವಂತ ಮತ್ತೊಂದು ಪ್ರಮುಖವಾದ ಗ್ರಂಥಿ ಯಾವುದು ಅಂದ್ರೆ, ದಟ್ ಇಸ್ ಕಾಲ್ಡ್ ಆಸ್ ಪಿಟ್ಯೂಟರಿ. ಸೊ ಇದು ಇಂಪಾರ್ಟೆಂಟ್ ನೋಡ್ರಿ. ಪೀನಿಯಲ್ ಆದ್ಮೇಲೆ ಪಿಟ್ಯೂಟರಿಯನ್ನ ಅಧ್ಯಯನ ಮಾಡೋಣ. ಈ ಪಿಟ್ಯೂಟರಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಗ್ಲ್ಯಾಂಡ್ ಇದು. ಈ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ಅದಲ್ಲ, ಎಲ್ಲಿ ಕಂಡು ಬರುತ್ತೆ? ಇಷ್ಟಕ್ಕೂ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಸಿಂಪಲ್. ಮಾನವನಲ್ಲಿ 3 ಮೆದುಳುಗಳದಾವ, ಹೌದಾ? ಮುಮ್ಮೆದಳು, ಮಧ್ಯ ಮೆದುಳು, ಹಿಮ್ಮೆದಳು. ಮಾನವನ ಮುಮ್ಮೆದಳದಲ್ಲ, ಈ ಮುಮ್ಮೆದಳಿನ ಕೆಳಭಾಗದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾಗಿರುವಂತ ಗ್ರಂಥಿ ಯಾವುದು ಅಂದ್ರೆ, ದಟ್ ಇಸ್ ಕಾಲ್ಡ್ ಆಸ್ ಪಿಟ್ಯೂಟರಿ. ಕ್ವಶನ್ಸ್ ಆಗಿದೆ ನೋಡ್ರಿ. ಮಾನವನ ಇದು ಎಲ್ಲಿ ಕಂಡು ಬರುತ್ತೆ? ಮಾನವನ ಮುಮ್ಮೆದಳು, ಫೋರ್ ಬ್ರೈನ್, ಮುಮ್ಮೆದಳಿಗೆ ಜೋತಾಡುವಂತ ಪ್ರಮುಖವಾದ ಗ್ರಂಥಿ. ಕ್ವಶನ್ಸ್ ಆಗಿದೆ. ಜೋತಾಡುವಂತಹ ಪ್ರಮುಖವಾದ ಗ್ರಂಥಿ ನೋಡ್ರಿ, ಎಲ್ಲಿ ಕಂಡು ಬರುತ್ತೆ ಗೊತ್ತಾ? ಫೋರ್ ಬ್ರೈನ್ ಅದಲ್ಲ, ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ಜೋತಾಡುವಂತಹ ಒಂದು ಪ್ರಮುಖವಾಗಿರುವ ಗ್ರಂಥಿ ಯಾವುದು ಅಂದ್ರ, ದಟ್ ಈಸ್ ಕಾಲ್ಡ್ ಆಸ್ ಪಿಟ್ಯೂಟರಿ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಕ್ವಶನ್ಸ್ ಏನಾಗಿದೆ ಗೊತ್ತಾ? ಪಿಟ್ಯೂಟರಿ ಅನ್ನುವಂತ ಗ್ರಂಥಿ ವೇಟ್, ವಾಟ್ ಇಸ್ ದ ವೇಟ್ ಆಫ್ ಪಿಟ್ಯೂಟರಿ? ಸೊ ರೈಟ್ ಆನ್ಸರ್ ಈಸ್ 500 ಮಿಲಿಗ್ರಾಮ್, 500 ಮಿಲಿಗ್ರಾಮ್ ತೂಕ. ನೋಡ್ರಿ, 500 ಮಿಲಿಗ್ರಾಮ್ ಇದ್ರ ತೂಕ ಎಷ್ಟು ಅಂದ್ರೆ 500 ಮಿಲಿಗ್ರಾಮ್ ತೂಕ ಇದೆ. 500 ಮಿಲಿಗ್ರಾಮ್ ಇದನ್ನ ಕಿಲೋಗ್ರಾಮ್ ಬರೆದ್ರೆ ಮುಗಿದೋಯ್ತು, 500 ಕೆಜಿ ಆಗ್ಬಿಡುತ್ತೆ. ಮಾನವನ ದೇಹದ ತೂಕ ಒಂದು 60 ಕೆಜಿ ಆಗುತ್ತೆ. ಹಿಂಗಾಗಿ ಬಾಳ ಆಗುತ್ತೆ. ಬರೀ ಜಸ್ಟ್ ಎಷ್ಟು ಬರಿಬೇಕು? 500 ಮಿಲಿಗ್ರಾಮ್ ತೂಕ. ಹಾಗಾದ್ರೆ ಇದು ನೋಡ್ಲಿಕ್ಕೆ ಹೇಗಿದೆ? ಪ್ರಶ್ನೆ ಆಗಿದೆ. ಇದು ಸೇಪ್ ಹೇಗಿದೆ? ನೋಡಕ್ ಸ್ಟ್ರಕ್ಚರ್ ಹೇಗಿದೆ? ನೋಡಕ್ ರಚನೆ ಹೇಗಿದೆ ಅಂದ್ರ, ಸೊ ರೈಟ್ ಆನ್ಸರ್ ಇಸ್ ಬಟಾಣಿ ಬೀಜ. ಬಟಾಣಿ ಬೀಜದ ಆಕಾರದ ರಚನೆ. ಬಟಾಣಿ ಬೀಜದ ಆಕಾರದ ರಚನೆಯಲ್ಲಿ ಕಂಡು ಬರುತ್ತೆ. ಬಟಾಣಿ ಬೀಜದ ಆಕಾರದ ರಚನೆಯಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾಗಿರುವ ಗ್ರಂಥಿ ಯಾವುದಂದ್ರೆ, ಸೊ ರೈಟ್ ಆನ್ಸರ್ ಇಸ್ ಪಿಟ್ಯೂಟರಿ. ಓ ಫೈನ್. ಹಾಗಾದ್ರೆ ಈ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಿಂಪಲ್ ಏನ್ ಪ್ರಶ್ನೆ ಆಗುತ್ತೆ ಅಂದ್ರೆ, ಈ ಗ್ರಂಥಿಯನ್ನ ಏನೆಂದು ಕರೆಯುತ್ತಾರೆ? ರಾಜ್ಯ ಗ್ರಂಥಿ. ಕ್ವಶನ್ಸ್ ಆಗಿದೆ. ರಾಜ್ಯ ಗ್ರಂಥಿ ಎಂದು ಯಾವ ಗ್ರಂಥಿಯನ್ನ ಕರೆಯುತ್ತಾರೆ ಪ್ರಶ್ನೆ ಆಗಿದೆ. ಸೊ ರೈಟ್ ಆನ್ಸರ್ ಈಸ್ ಯಾವುದು? ಪಿಟ್ಯೂಟರಿ, ರಾಜ್ಯ ಗ್ರಂಥಿ. ಅಥವಾ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ನೋಡಿ. ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೂ ಒಂದೇ, ರಾಜ್ಯ ಗ್ರಂಥಿ ಅಂದ್ರೂ ಒಂದೇ. ಯಾವುದನ್ನ? ಪಿಟ್ಯೂಟರಿಯನ್ನ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ ಅಥವಾ ರಾಜ್ಯ ಗ್ರಂಥಿ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ ಪ್ರಶ್ನೆ ಆಗಿದೆ. ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಕ್ವಶನ್ಸ್ ಈಗಾಗಲೇ ಆಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ವೆರಿ ಇಂಪಾರ್ಟೆಂಟ್, ಪಿಟ್ಯೂಟರಿ.
ಪಿಟ್ಯೂಟರಿ. ಆಪ್ಷನ್ಸ್ ಬಿ ಥೈರಾಯ್ಡ್, ಥೈರಾಯ್ಡ್. ಆಪ್ಷನ್ಸ್ ಸಿ ಥೈರಾಯ್ಡ್. ಆಪ್ಷನ್ ಸಿ ಅಡ್ರಿನಲ್, ಅಡ್ರಿನಲ್. ಆಪ್ಷನ್ಸ್ ಡಿ ಹೈಪೋಥಾಲಮಸ್, ಹೈಪೋಥಾಲಮಸ್, ಹೈಪೋಥಾಲಮಸ್. ಕ್ವಶನ್ಸ್ ಆಗಿದೆ. ಸೊ ಯಾವ ಗ್ರಂಥಿಯನ್ನ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಆಪ್ಷನ್ ಸಿ ಪಿಟ್ಯೂಟರಿ, ಆಪ್ಷನ್ಸ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಅಡ್ರಿನಲ್, ಆಪ್ಷನ್ಸ್ ಡಿ ಹೈಪೋಥಾಲಮಸ್. ಸೊ ವಾಟ್ ಇಸ್ ದ ರೈಟ್ ಆನ್ಸರ್? ಸೊ ರೈಟ್ ಆನ್ಸರ್ ಈಸ್ ಪಿಟ್ಯೂಟರಿ ಅಂತ ನೀವೇನಾದ್ರೂ ಚೂಸ್ ಮಾಡಿದ್ರೆ ರಾಂಗ್ ಆಗ್ಬಿಡುತ್ತೆ. ಪಿಟ್ಯೂಟರಿಯನ್ನ ಜಸ್ಟ್ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಯಾವುದು ಅಂದ್ರೆ ಸೊ ರೈಟ್ ಆನ್ಸರ್ ಈಸ್ ಹೈಪೋಥಾಲಮಸ್. ಹೈಪೋಥಾಲಮಸ್ ಅನ್ನ ಮಾತ್ರ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಜಸ್ಟ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಪ್ರಶ್ನೆ ಕೇಳಿದ್ರೆ ಯು ಹ್ಯಾವ್ ಟು ಸೇ ವಾಟ್ ಇಸ್ ದ ರೈಟ್ ಆನ್ಸರ್? ಪಿಟ್ಯೂಟರಿ. ಏನು ಪಿಟ್ಯೂಟರಿಯನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆದ್ರೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಎಂದು ಹೈಪೋಥಾಲಮಸ್ ಅನ್ನ ಕರೆಯುತ್ತೇವೆ. ಎಸ್, ಕ್ಲಿಯರ್ ಡಿಯರ್. ಹಾಗಾದ್ರೆ ರಾಜ್ಯಗಳಿಗೆ ರಾಜಗ್ರಂಥಿ ಹೈಪೋಥಾಲಮಸ್. ಎಸ್, ಹಾಗಾದ್ರೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುವಂತದ್ದು ಮತ್ತೊಂದು ಇಂಪಾರ್ಟೆಂಟ್. ಈ ಪಿಟ್ಯೂಟರಿ ಅನ್ನುವಂತ ಗ್ರಂಥಿ ಏನ್ ಮಾಡುತ್ತೆ ಗೊತ್ತಾ? ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡುತ್ತೆ. ಈ ಪಿಟ್ಯೂಟರಿ ಏನಾದರೂ ಒಂದು ವೇಳೆ ಕಡಿಮೆ ಪ್ರಮಾಣದಲ್ಲಿ STH ಎಂಬ ಹಾರ್ಮೋನ್ ಅನ್ನ, STH ಇಟ್ ಮೀನ್ಸ್ ಸ್ಟೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಅಂತ ಕರಿತೀವಿ. STH ಅಂದ್ರೆ ಮತ್ಲಬ್ ಸ್ಟೊಮ್ಯಾಟೋಟ್ರೋಪಿಕ್ ಹಾರ್ಮೋನ್. ಎಸ್ ಸ್ಟೊಮ್ಯಾಟೋ, ಎನ್ ಟ್ರೋಪಿಕ್, H ಇಟ್ ಮೀನ್ಸ್ ಹಾರ್ಮೋನ್ಸ್. ಪಿಟ್ಯೂಟರಿ ಅನ್ನುವಂಥ ಗ್ರಂಥಿಯು STH ಎಂಬ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡುತ್ತೆ. ಈ ಹಾರ್ಮೋನಿನ ಪ್ರಮಾಣ ಏನಾದರೂ ಒಂದು ವೇಳೆ ದೇಹದಲ್ಲಿ ಅಧಿಕಗೊಂಡಾಗ ನಮ್ಮಲ್ಲಿ ಒಂದು ರೋಗ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಗ್ಯಾಗ್ನಿಟಿಸಮ್ ಅಥವಾ ಗಿಗ್ಯಾಗ್ನಿಟಿಸಮ್ ಅಂತ ಕರಿತೀವಿ. ಗಿಗ್ಯಾಗ್ನಿಟಿಸಮ್ ಅಥವಾ ಗ್ಯಾಗ್ನಿಟಿಸಮ್ ಅಥವಾ ದೈತ್ಯತೆ ಅಂತ ಕರಿತೀವಿ. ಈ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿಯು ಅಧಿಕ ಪ್ರಮಾಣದಲ್ಲಿ ಸ್ರವಿಕೆ ಮಾಡಿದ್ರೆ ಏನು STH ಎಂಬ ಹಾರ್ಮೋನ್ ಸ್ರವಿಕೆ ಮಾಡಿದಾಗ ದೇಹದ ಎತ್ತರ ಹೈಟ್ ಆಗ್ತೀವಿ. ದೇಹ ಏನಾಗುತ್ತೆ? ಅಧಿಕವಾಗಿ ಬೆಳವಣಿಗೆ ಒಳಪಡುತ್ತೆ. ಹೈಟ್ ಆಗ್ತೀವಿ. ಕೈ ಕಾಲುಗಳು ದೊಡ್ಡ ಆಗ್ತವೆ, ಬೆರಳುಗಳು ದೊಡ್ಡ ಆಗ್ತವೆ, ಹಲ್ಲುಗಳು ವಿಕೃತವಾಗಿ ಬೆಳವಣಿಗೆ ಆಗ್ತವೆ, ಕಿವಿಗಳು ದೊಡ್ಡ ಆಗ್ತವೆ, ಕಣ್ಣಿನ ಗುಡ್ಡೆಗಳು ಹೊರಗಡೆ ಬರುತ್ತವೆ. ಈ ರೋಗದ ಪ್ರಮುಖವಾಗಿರುವಂತಹ ಲಕ್ಷಣಗಳು, ಸಿಂಪ್ಟಮ್ಸ್ ಆಫ್ ಗ್ಯಾಗ್ನಿಟಿಸಮ್. ಹಾಗಾದ್ರೆ ಈ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ಏನಾದರೂ ಒಂದು ವೇಳೆ STH ಎಂಬ ಹಾರ್ಮೋನ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಸ್ರವಿಕೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸ್ಟೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಸ್ರವಿಕೆ ಮಾಡಿದಾಗ ಮತ್ತೊಂದು ರೋಗ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಡಾರ್ಫಿಸಮ್. ಡಾರ್ಫಿಸಮ್, ಡಾರ್ಫಿಸಮ್. ನೋಡಿ, ಇದನ್ನ ಸ್ವಲ್ಪ ನಿಮ್ಗೆ ನೆನಪಿರ್ಬೇಕು. ಈ ಡಾರ್ಫಿಸಮ್ ಅನ್ನುವಂಥ ರೋಗ ಬಂತು ಅಂದ್ರೆ ಏನಾಗುತ್ತೆ? ಕುಬ್ಜತೆ ಅಂತ ಕರಿತೀವಲ್ಲ, ಗಿಡ್ಡ, ಕುಳ್ಳ, ಕುಬ್ಜ. ಹಾಗಾದ್ರೆ ಕುಬ್ಜತೆ, ಕುಬ್ಜತೆ. ಈ ಡಾರ್ಫಿಸಮ್ ಅನ್ನ ಕುಬ್ಜತೆ ಅಂತ ಕರಿತೀವಿ. ಈಗಾಗಲೇ SDA ಮತ್ತು FDA ದಲ್ಲಿ ಸಾಕಷ್ಟು ಬಾರಿ ಕ್ವಶನ್ಸ್ ಆಗಿದೆ. ಕುಬ್ಜತೆ ಅಂದ್ರೆ ಡಾರ್ಫಿಸಮ್, ಬಟ್ ಆಕ್ಚುಲಿ ಕುಬ್ಜತೆ ಅಂತ ಕೊಡಲ್ಲ SDA FDA ಅದೊಳಗ. ಪಿಟ್ಯೂಟರಿ ಅನ್ನುವಂಥ ಗ್ರಂಥಿಯು ಆಕಸ್ಮಿಕ ಒಂದು ವೇಳೆ ನಮ್ಮ ದೇಹದಲ್ಲಿ ಕುಬ್ಜತೆಯನ್ನು ಉಂಟು ಮಾಡಿದರೆ ಅದನ್ನು ಲ್ಯಾಟಿನ್ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಈ ರೀತಿ ಅಪ್ಲೈಡ್ ಆಗಿ ಪ್ರಶ್ನೆಗಳು ಬರ್ತವ. ಸೊ ರೈಟ್ ಆನ್ಸರ್ ಇಸ್ ಡಾರ್ಫಿಸಮ್. ಇದು ಏನ್ ಗೊತ್ತಾ? ಲ್ಯಾಟಿನ್ ವರ್ಡ್ ಇದೊಂದು, ಡಾರ್ಫಿಸಮ್ ಅನ್ನುವಂಥದ್ದು ಪದ. ಈ ಪದ ಲ್ಯಾಟಿನ್ ಭಾಷೆಯಲ್ಲಿ ಡಾರ್ಫಿಸಮ್ ಅಂದ್ರೆ ಕನ್ನಡದಲ್ಲಿ ಕುಬ್ಜತೆ, ಗಿಡ್ಡ, ಕುಳ್ಳ ಮೀನಿಂಗ್ ಕೊಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ನಮ್ಮಲ್ಲಿ ಡಾರ್ಫಿಸಮ್ ಉಂಟಾಗಲು ಕಾರಣವಾದ ಹಾರ್ಮೋನ್ ಯಾವುದು ಪ್ರಶ್ನೆ ಕೇಳ್ತಾನೆ. ಸೊ ರೈಟ್ ಆನ್ಸರ್ STH. STH ಎಂಬ ಹಾರ್ಮೋನು ಕೈ ಕೊಡ್ತು ಏನಾದ್ರೂ ಒಂದು ವೇಳೆ ಸರಿಯಾಗಿ ಸ್ರವಿಕೆ ಆಗ್ಲಿಕ್ಕಂದ್ರೆ ಗಿಡ್ಡ, ಕುಳ್ಳ, ಕುಬ್ಜನಾಗುತ್ತಾನೆ. ಎಸ್, ಕ್ಲಿಯರ್ ಡಿಯರ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಇದೇ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ಸಾಕಷ್ಟು ಏನಾದ್ರೂ ಒಂದು ವೇಳೆ ನಮ್ಮ ಬೆಳವಣಿಗೆ ನಿಂತ ಮೇಲೂ ಕೂಡ ಈ ಬೆಳವಣಿಗೆ ಅವಧಿ ಅಂತ ಬರುತ್ತೆ. ನೋಡ್ರಿ, ನಾವು 20ರಿಂದ 22 ವರ್ಷ, 23 ವರ್ಷ, 21, 23 ವರ್ಷ ತನಕ ಹೈಟ್ ಆಗ್ತೀವಿ, ಹತ್ರ ಆಗ್ತೀವಿ. ಆಕಸ್ಮಿಕ ಬೆಳವಣಿಗೆ ಅವಧಿ ಕ್ಲೋಸ್ ಆಗ್ಯದ, ಸ್ಟಾಪ್ ಆಗಿದೆ. 26, 27 ವರ್ಷ ನಡೆದ ಇನ್ನೂ ಕೂಡ ಹೈಟ್ ಆಗ್ತಾ ಇದ್ರೆ ಅವಾಗ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ಏನ್ ಮಾಡುತ್ತೆ? ಕಂಟಿನ್ಯೂಸ್ಲಿ STH ಎಂಬ ಹಾರ್ಮೋನ್ ಅನ್ನ ಕಂಟಿನ್ಯೂಸ್ ಆಗಿ ಏನಾಗುತ್ತೆ? STH ಎಂಬ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ತಾ ಇರುತ್ತೆ. ಯಾವಾಗ STH ಎಂಬ ಹಾರ್ಮೋನ್ ಅನ್ನ ಕಂಟಿನ್ಯೂಸ್ ಆಗಿ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿ ಸ್ರವಿಕೆ ಮಾಡುತ್ತೋ ಅವಾಗ ನಮ್ಮ ದೇಹದಲ್ಲಿ ಒಂದು ರೋಗ ಉಂಟಾಗುತ್ತೆ. ಅದುವೇ ಯಾವುದಂದ್ರ ಅಕ್ರೋಮೆಗಾಲಿ. ಈ ಅಕ್ರೋಮೆಗಾಲಿ ಅನ್ನುವಂಥ ಒಂದು ಪ್ರಮುಖವಾಗಿರುವಂತ ಕಾಯಿಲೆ ಉಂಟಾಗುತ್ತೆ. ಸೊ ಯಾವಾಗ ಉಂಟಾಗುತ್ತೆ ಗೊತ್ತಾ? STH ಎಂಬ ಹಾರ್ಮೋನು ಕಂಟಿನ್ಯೂಸ್ಲಿ ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ವೇಳೆ ಈ ಪಿಟ್ಯೂಟರಿ ಗ್ರಂಥಿ STH ಹಾರ್ಮೋನ್ ಅಧಿಕವಾಗಿ ಸ್ರವಿಕೆ ಮಾಡಿದಾಗ STH ಬಹಳ ಸ್ಪ್ರೆಡ್ ಆಯಿತು ಅಂದ್ರ ಸೊ ಅವಾಗ ಕಂಡು ಬರುವಂತ ಒಂದು ಡಿಸೀಸಸ್ ಯಾವುದು ಅಂದ್ರೆ ಅಕ್ರೋಮೆಗಾಲಿ. ಇದು ಇಡೀ ಎಂಟರ್ ಬಾಡಿ ಬಹಳ ಹೈಟ್ ಆಗ್ತೀವಿ. ಬಹಳ ಹೈಟ್ ಆಗ್ಬಾರ್ದ್ರಿ, ಯಾಕಂದ್ರೆ ಬಾಡಿ ಬ್ಯಾಲೆನ್ಸ್ ಸಿಗಲ್ಲ ನಮ್ಗೆ, ದೇಹದ ಒಂದು ಸಮತೋಲನ ಕಾಪಾಡೋಕ್ಕಾಗಲ್ಲ ನಮ್ಗೆ. ಸೊ ಅಕ್ರೋಮೆಗಾಲಿ ಅನ್ನುವಂಥ ಡಿಸೀಸಸ್ ಬರುತ್ತೆ, ವೆರಿ ಡೇಂಜರಸ್. ಫೈನ್.
ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಏನು ಅಂದರೆ, ನಿಮ್ಗೆ ಗೊತ್ತಿರಲಿ, ಈ ಒಂದು ಇದ್ರ ಮೇಲೂ ಕೂಡ ಕ್ವಶನ್ಸ್ ಬಂದಿದೆ ನಿರ್ನಾಳ ಗ್ರಂಥಿಯಲ್ಲಿ. ಹೈಪೋಥಲಮಸ್, ಹೈಪೋಥಲಾಮಸ್ ಈ ಗ್ಲ್ಯಾಂಡ್ ಕೂಡ ಮಾನವನ ಮೆದುಳಿನಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಮಾನವನ ಮೆದುಳಿನಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾದ ಗ್ರಂಥಿಯಾಗಿದೆ. ಮಾನವನ ಮೆದುಳಿನಲ್ಲಿ ಕಂಡುಬರುವಂತ ಮತ್ತೊಂದು ಪ್ರಮುಖವಾಗಿರುವಂತ ಗ್ರಂಥಿ ಯಾವುದು ಅಂದ್ರ, ಸೊ ರೈಟ್ ಆನ್ಸರ್ ಯಾವುದು ಅಂದ್ರ ಅದುವೇ, ಸೊ ರೈಟ್ ಆನ್ಸರ್ ಯಾವುದು? ಹೈಪೋಥಲಮಸ್. ಎಸ್, ಹಾಗಾದ್ರೆ ಹೈಪೋಥಲಮಸ್ ಅನ್ನುವಂಥ ಗ್ರಂಥಿ ಏನ್ ಮಾಡುತ್ತೆ? ವೆರಿ ಇಂಪಾರ್ಟೆಂಟ್, ಇದೊಂದು ಪ್ರಮುಖವಾಗಿರುವಂತಹ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಅದುವೇ ಯಾವುದು ಅಂದ್ರೆ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಸಿಟೋಸಿನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ವೆಸೋಪ್ರೋಸಿನ್. ಆಕ್ಸಿಟೋಸಿನ್ ಅಂಡ್ ವೆಸೋಪ್ರೋಸಿನ್ ಅನ್ನುವಂತಹ ಪ್ರಮುಖವಾಗಿರುವಂತಹ ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಯಾವುದು? ಹೈಪೋಥಲಮಸ್ ಅನ್ನುವಂಥ ಗ್ರಂಥಿ. ಹೈಪೋಥಲಮಸ್ ಅನ್ನುವಂಥ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಪ್ರಮುಖವಾಗಿ ಎರಡು ಹಾರ್ಮೋನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಒನ್ ಈಸ್ ಆಕ್ಸಿಟೋಸಿನ್, ಸೊ ಅನದರ್ ಒನ್ ಈಸ್ ವೆಸೋಪ್ರೋಸಿನ್. ಹಾಗಾದ್ರೆ ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನಿನ ಪ್ರಮುಖವಾಗಿರುವಂಥ ಕಾರ್ಯವೇನು ಅಂದ್ರೆ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಮೋನ್. ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿರುವಂಥ ತಾಯಿಯು ಮಗುವಿಗೆ ಜನ್ಮವನ್ನ ನೀಡುವಂಥ ಸಂದರ್ಭದಲ್ಲಿ, ಅಥವಾ ಗರ್ಭಿಣಿಯು ಮಗುವಿಗೆ ಜನ್ಮವನ್ನ ನೀಡುವಂಥ ಸಂದರ್ಭದಲ್ಲಿ ಯೋನಿ ಭಾಗದಲ್ಲಿರುವಂತಹ ಸ್ನಾಯುಗಳನ್ನ ವಿಕಾಸಗೊಳಿಸಿ ಮಗು ಸರಳವಾಗಿ ಹೊರಗಡೆ ಬರಲಿಕ್ಕೆ ಕಾರಣವಾಗಿರುವಂಥ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹಾರ್ಮೋನ್ ಯಾವುದು ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಟೋಸಿನ್. ಇದು ವೆರಿ ಇಂಪಾರ್ಟೆಂಟ್ ಇದು, ಓಕೆನಾ? ಈ ಹಾರ್ಮೋನು ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಆಗಿದೆ. ಯಾವ ಹಾರ್ಮೋನ್ ಅನ್ನ ಬರ್ತ್ ಹಾರ್ಮೋನ್ ಬರ್ತ್ ಹಾರ್ಮೋನ್ ಅಂತ ಪ್ರಶ್ನೆ ಆಗಿದೆ. ಯಾವ ಹಾರ್ಮೋನ್ ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ, ಸೊ ರೈಟ್ ಆನ್ಸರ್ ಇಸ್ ಆಕ್ಸಿಟೋಸಿನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬರ್ತ್ ಹಾರ್ಮೋನ್ ಅಂತ ಕರಿತೀವಿ. ಯಾವ ಹಾರ್ಮೋನ್ ಅನ್ನ ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ, ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇಸ್ ಯಾವುದು? ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬರ್ತ್ ಹಾರ್ಮೋನ್, ಓಕೆನಾ? ಸೊ ಮಗುವಿನ ಜನನಕ್ಕೆ ಕಾರಣವಾಗಿರುವಂತಹ ಹಾರ್ಮೋನ್ ಯಾವುದು ಪ್ರಶ್ನೆ ಆಗಿದೆ, ಅದೇ ನೋಡ್ರಿ ಇದು ಮಗುವಿನ ಜನನ ಹಾರ್ಮೋನು. ಯಾವ ಹಾರ್ಮೋನ್ ಅನ್ನ ಮಗುವಿನ ಜನನ ಹಾರ್ಮೋನ್ ಅಂತ ಕರಿತೀವಿ ಅಂದ್ರೆ, ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇಸ್ ಹೈಪೋಥಲಮಸ್ ಬಿಡುಗಡೆ ಮಾಡುವಂತ ಆಕ್ಸಿಟೋಸಿನ್ ಅನ್ನ ಮಗುವಿನ ಜನನ ಹಾರ್ಮೋನ್ ಅಂತ ಕರಿತೀವಿ. ಇನ್ನು ವೆಸೋಪ್ರೋಸಿನ್ ಅನ್ನುವಂಥ ಹಾರ್ಮೋನ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ಮಾನವನ ದೇಹದಲ್ಲಿ ವಾಟರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಮಾನವನ ದೇಹದ ನೀರಿನ ಸಮತೋಲನವನ್ನ ಕಾಪಾಡುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹಾರ್ಮೋನ್ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ವೆಸೋಪ್ರೋಸಿನ್. ಈ ವೆಸೋಪ್ರೋಸಿನ್ ಅನ್ನುವಂಥ ಹಾರ್ಮೋನ್ ಏನ್ ಮಾಡುತ್ತೆ? ಮಾನವನ ದೇಹದಲ್ಲಿ ಏನ್ ಮಾಡುತ್ತೆ? ವಾಟರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ದೇಹದಲ್ಲಿ ನೀರಿನ ಸಮತೋಲನವನ್ನ ಕಾಪಾಡುವಂತ ಒಂದು ಪ್ರಮುಖವಾಗಿರುವಂತಹ ಹಾರ್ಮೋನ್ ಯಾವುದು? ಸೊ ಸರಿಯಾದ ಉತ್ತರ ವೆಸೋಪ್ರೋಸಿನ್. ವೆಸೋಪ್ರೋಸಿನ್ ಅನ್ನುವಂಥ ಹಾರ್ಮೋನ್ ಏನ್ ಮಾಡುತ್ತೆ? ಮಾನವನ ದೇಹದಲ್ಲಿ ನೀರಿನ ಸಮತೋಲನವನ್ನ ಕಾಪಾಡುತ್ತೆ. ಎಸ್, ಕ್ಲಿಯರ್. ಈ ರೀತಿ ನಿಮಗೆ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಅದಾವ, ಓಕೆನಾ? ಇನ್ನು ಹಲವಾರು ಗ್ರಂಥಿಗಳನ್ನ ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎನಿವೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.